ಕನ್ನಡ ಪರ ಸಂಘಟನೆಗಳು ಅದರಲ್ಲೂ ಈ ಕರವೇ ನಾರಾಯಣಗೌಡರು ಬಣ ಇವತ್ತು ಬೆಂಗಳೂರಿನಲ್ಲಿ ಅದರಲ್ಲೂ ಈ ಹೆಬ್ಬಾಳ ಏರ್ಪೋರ್ಟ್ ರಸ್ತೆ ಯಲಹಂಕ ಈ ಭಾಗದಲ್ಲೆಲ್ಲ ಕನ್ನಡ ಇಲ್ಲದೆ ಇರುವಂತ ಬೋರ್ಡ್ಗಳನ್ನೆಲ್ಲ ಇವತ್ತು ಒಡೆದಾಕ್ತಾ ಇದ್ರಲ್ಲ. ಮಾಲ್ ಆಫ್ ಏಷ್ಯಾಗೂ ಕೂಡ ಹಂಗೆ ನುಗ್ಗೋಕೆ ಪ್ರಯತ್ನ ಪಟ್ರು. ಮಾಲ್ನ ಹಿಂಬದಿ ಗೇಟ್ ನಿಂದ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ರು. ಕರವೇ ಕಾರ್ಯಕರ್ತರನ್ನ ನಂತರದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋದ್ರು. ಹಾಕಿಟಿ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿರುವಂತ ಮಾಲ್ ಆಫ್ ಏಷ್ಯಾದ ಒಳಗೆ ನುಗ್ಗಿರುವಂತ ಕಾರ್ಯಕರ್ತರನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಂಬದಿಯ ಗೇಟ್ ಅನ್ನ ಕ್ಲೋಸ್ ಮಾಡಿದ್ರು ಇವತ್ತು ಮಾಲ್ ಆಫ್ ಏಷ್ಯಾದವರು. ಗಲಾಟೆ ಎಲ್ಲ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಹಿಂಬದಿ ಗೇಟ್ ನಿಂದ ನುಗ್ಗೋಕ್ ನೋಡಿದ್ರು. ಬಟ್ ಆ ಟೈಮ್ ನಲ್ಲಿ ಪೊಲೀಸರು ಇವ್ರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಮಾಲ್ ಆಫ್ ಏಷ್ಯಾ ಕಳೆದ ಒಂದು ವಾರದಿಂದ ಬೇರೆ ಬೇರೆ ಕಾರಣಕ್ಕಾಗಿ ಬಹಳ ಸುದ್ದಿಯಲ್ಲಿದೆ. ಮೊನ್ನೆ ಏನೋ 200 ರೂಪಾಯಿ ಎಂಟ್ರಿ ಚಾರ್ಜ್ ತಗೊಂಡ್ರು ಅಂತೇಳಿ ದೊಡ್ಡ ಗಲಾಟೆ ಆಯ್ತು. ಆಮೇಲೆ ನೋಡ್ರೆ ಟ್ರಾಫಿಕ್ ಜಾಮ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಅಕ್ಕಪಕ್ಕದವರೆಲ್ಲ ಬಹಳ ಗಲಾಟೆ ಮಾಡಿದ್ರು. ಈಗ ನೋಡ್ರೆ ಕರವೇ ಗಲಾಟೆ. ಯಾರು ಇಲ್ಲ ಅಂತ ಕೂಡ ನಾವು ಎಚ್ಚರಿಕೆ ಕೊಟ್ಟು ಮೊದಲೇ ಒಂದು ತಿಂಗಳಿಂದ ಹೇಳಿದ್ರು. ನಾರಾಯಣಗೌಡರು ಸಹ ಆದೇಶ ಮಾಡಿದ್ರು. ಅದಕ್ಕೂ ಮನವಿ ಪತ್ರವನ್ನು ಕೊಟ್ಟು ಅವರು ಸ್ಪಂದಿಸ್ತಿಲ್ಲ. ಈಗ ನಾವು ಬಂದಿದ್ದೀವಿ. ಈಗಲೂ ಸಹ ಅವರು ದೌರ್ಜನ್ಯ ಮಾಡ್ತಾವ್ರೆ. ರೌಡಿಗಳು ಇಟ್ಕೊಂಡವ್ರೆ. ಕಳ್ತನ ಮಾಡಕ್